ಇಲ್ಲ ನಾವು ಬರ್ತಾ ಇರೋದೇ ದರ್ಶನ್ ಸರ್ ಅವ್ರನ್ನ ನೋಡೋದಕ್ಕೆ ಅಂದರು. ಸರ್ ಆ ಥರ ಇತ್ತು ಅಂದರೆ ದರ್ಶನ್ ಸರ್ ಹತ್ರ ಬರೋಕ್ಕೆ ಹೋಗ್ಬೇಡಿ, ನಾನೇ ಹೇಳ್ತೀನಲ್ಲ. ನೀನೇನು ಏನಕ್ಕೆ ಬರಕ್ಕೆ ಹೋದೆ ನೀನು ಇಲ್ಲಿಗೆ ಜಿಮ್ ಹತ್ರ ಎಲ್ಲ ಉಳ್ಕೊಂಡು ಅಂತ ಹೇಳಿದ್ರು. ನನಗೆ ಒಂದ್ಸತಿ ಎಲ್ಲ ಜಿಮ್ಮಲ್ಲೆಲ್ಲ ಹುಡುಗರಿಗೆ ಎಲ್ಲರೂ ಹಿಂಗೆ ವರ್ಕೌಟ್ ಮಾಡ್ತಾ ಇದ್ರು, ಡಂಬಲ್ ಇಟ್ಟುಬಿಟ್ರೆ ಅಲ್ಲೇ. ಗುರು ನೀನು ದರ್ಶನ್ ಸರ್ಗೆ ಏನು ಬಕೆಟ್ ಹಿಡಿತಾ ಇದೆಯಾ, ಅದಕ್ಕೆ ನೀನು ದರ್ಶನ್ ಸರ್ ಬಗ್ಗೆನೇ ಮಾತಾಡ್ತೀನಿ ಅಂತ. ನಾನು ಇನ್ನೊಂದೇನಂದ್ರೆ ವೈಯಕ್ತಿಕವಾಗಿ ಅವರು ನಮ್ಮ ಸ್ನೇಹಿತರು ಸರ್. ನಾನು ಅವ್ರು ಮಾಡೋ ಪಿಕ್ಚರಲ್ಲೆಲ್ಲ ಆಕ್ಟ್ ಮಾಡ್ಬಿಡ್ತಾ ಇದ್ದೆ. ಅವ್ರು ಆಲ್ಮೋಸ್ಟ್ ನೋಡಿ ಎಲ್ಲ ಸಿನಿಮಾಗಳಲ್ಲೂ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಆ ಎಲ್ಲ ಪಿಕ್ಚರಲ್ಲೂ ಮಾಡ್ಬಿಡ್ತಾ ಇದ್ದೆ ನಾನು ಹಂಗಿದ್ದಿದ್ರೆ. ಸೊ ಸುಮ್ಮನೆ ಜೊತೆ ಇದ್ದಾನೆ ಅಂತ ಎಲ್ಲ ಸಪೋರ್ಟ್ ಮಾಡಲ್ಲ, ಟ್ಯಾಲೆಂಟ್ ಇದೆಯಾ ಸ್ವಂತ ಅಲ್ಲಿಂದ ಏನು ಮಾಡಿದೆ. ಸೊ ಅವ್ರಿಗೆ ವರ್ಕೌಟು ಬೇಸಿಕ್ ಗೊತ್ತಿತ್ತು ಚೆನ್ನಾಗಿ. ನಾನೇನು ಮಾಡ್ತಾಯಿದ್ದೆ, ಸಪೋರ್ಟಿವ್ ಆಗಿ ಅಂದ್ಬಿಟ್ಟು ಡಂಬಲ್ ಎತ್ಕೊಂಡ್ಬಂದು ಕೊಡೋದು, ಡಂಬಲ್ ಎತ್ಕೊಂಡು ಹೋಗಿ ಇಡೋದು. ಇಲ್ಲ ಪರವಾಗಿಲ್ಲ, ನೀವು ಬೇರೆಯವ್ರಿಗೆ ಹೇಳ್ಕೊಡಿ ಪರವಾಗಿಲ್ಲ, ನಾನೇನು ಪರ್ಸನಲ್ ಟ್ರೈನಿಂಗ್ ಅಂತ ಏನೂ ತೊಗೊಂಡಿಲ್ಲ, ಪರವಾಗಿಲ್ಲ ನನಗೆ ಗೊತ್ತು, ನಾನು ವರ್ಕೌಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರು. ಇಲ್ಲ ಸರ್ ಓನರ್ ಹೇಳ್ಬಿಟ್ಟಿದ್ದಾರೆ, ನೀವು ಬಂದು ಹೋಗೋವರೆಗೂ ಅವ್ರಿಗೆ ನೀನೇನು ಅವ್ರಿಗೆ ಸಪೋರ್ಟ್ ಕೊಡಬೇಕು, ಜಾಸ್ತಿ ವೆಯ್ಟ್ ಏನಾದರೂ ಸಪೋರ್ಟ್ ಕೊಡಬೇಕಲ್ಲ. ಸೊ ಅದಕ್ಕೆಲ್ಲ ನೀನು ನಿಂತ್ಕೊಂಡು ಇದು ಮಾಡು. ಯಾಕಂದರೆ ಸರ್ ಅಲ್ಲಿಂದ BTM ಲೇಔಟಿಂದ ಗಿರಿನಗರಕ್ಕೆ ಜಿಮ್ಮಿಗೆ ಬರ್ತಾ ಇದ್ದಾರೆ ಅಂದರೆ ಅದು ನಮಗೆ ಗ್ರೇಟು, ನಮ್ಮ ಜಿಮ್ಗೆ ಅದಕ್ಕೊಂದು ಹೆಸರು ಅಂತ ಹೇಳಿದ್ರು. ಅಲ್ಲಿಂದ ಸರ್ ಅವರು ಒಬ್ಬರು ಬರೋದ್ರಿಂದ ದರ್ಶನ್ ಸರ್ ಜಿಮ್ಗೆ, ಅದಾದಮೇಲೆ ಎಲ್ಲ ಸಿನಿಮಾದವರು ಅಲ್ಲೇ ಬರೋಕ್ಕೆ ಸ್ಟಾರ್ಟ್ ಆದರು. ಆಗೆಲ್ಲ ಹೆಂಗೆ ಅಂದರೆ ಗಣೇಶ್ ಅವರು, ಶ್ರೀನಗರ ಕಿಟ್ಟಿ ಸರ್, ನಾಗಶೇಖರ್, ಇವರೆಲ್ಲ ಒಂದು ಬ್ಯಾಚ್ ಅಲ್ವಾ, ಇವರೆಲ್ಲ ಅದೇ ಜಿಮ್ಗೆ ಜಾಯ್ನ್ ಆಗ್ಬಿಟ್ರು. ಇಲ್ಲಿ ದರ್ಶನ್ ಸರ್ ಬರ್ತಾರೆ. ಆಗ ಗಣೇಶ್ ಸರ್ ಕಾಮಿಡಿ ಟೈಮ್ ಮಾಡ್ತಾ ಇದ್ರು, ಇನ್ನು ಮತ್ತೆ ವಟಾರ ಅಂತ ಸೀರಿಯಲ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಬರ್ತಾ ಇದ್ರು. ಬಂದು ಈ ಥರ ನೀವೇನಾ ಜಿಮ್ಮು, ಹೌದಾ ಹೇಗೆ, ಮತ್ತೆ ದರ್ಶನ್ ಸರ್ ಸರ್ ನೀವು ದರ್ಶನ್ ಸರ್ ಬರ್ತಾರೆ ಅಂದರೆ ಮಾತ್ರ ಸೇರ್ಕೊಳಕ್ಕೆ ಹೋಗ್ಬೇಡಿ, ಅವ್ರ ಟೈಮಿಗೆ ಬರ್ತಾರೆ, ಅವ್ರದ್ದೇನು ಡೆಡಿಕೇಶನ್ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಇಂಟ್ರೆಸ್ಟ್ ಇರಬೇಕು, ನೀವು ಬಾಡಿನ ರೆಡಿ ಮಾಡ್ಕೋಬೇಕು ಅಂದರೆ ಅಂತ ಅಂದ್ಬಿಟ್ಟು ಹೇಳಿದೆ. ಇಲ್ಲ ನಾವು ಬರ್ತಾ ಇರೋದೇ ದರ್ಶನ್ ಸರ್ ಅವ್ರನ್ನ ನೋಡೋದಕ್ಕೆ ಅಂದರು. ಸರ್ ಆ ಥರ ಇತ್ತು ಅಂದರೆ ದರ್ಶನ್ ಸರ್ ಹತ್ರ ಬರೋಕ್ಕೆ ಹೋಗ್ಬೇಡಿ, ನಾನೇ ಹೇಳ್ತೀನಲ್ಲ. ಯಾಕಂದರೆ ಅವ್ರು ವರ್ಕೌಟ್ ಮಾಡೋದಕ್ಕೆ ಅಲ್ಲಿಂದ ಅವ್ರು 1 hour ಟೈಮ್ ಕೊಟ್ಟು ಬರ್ತಾ ಇದ್ದಾರೆ ಅಂದರೆ ಮತ್ತೆ 9 ಗಂಟೆಗೆ ಅವ್ರು ಶೂಟಿಂಗ್ ಸೆಟ್ಟಲ್ಲಿ ಇರಬೇಕು. ಸೊ ಅವರು ಪಕ್ಕ ಟೈಮ್, ಅವರು 4:15 ಬೆಳಗಿನ ಜಾವ ಬರೋರು. ಸೂರ್ಯ ಉದಯ ಆಗೋ ಅಷ್ಟರಲ್ಲಿ ಅವರು 6 ಗಂಟೆಗೆ, ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ 5:55ಕ್ಕೆ ಅಲ್ಲಿ ಸರ್ಕಲ್, ಗಿರಿನಗರ ಸರ್ಕಲ್ ಹತ್ರ ಒಂದು ಎಳ್ಳೀರು ಅಂಗಡಿ ಇದೆ. ಡೈಲಿ ಒಂದು ಎಳ್ಳೀರು ಕುಡಿದ್ಬಿಟ್ಟು ಕಾರ್ ಅದೆಲ್ಲ ಹೊಟ್ಟೋಗ್ತಾ ಇದ್ರು. ಟಾಟಾ ಸಿಯಾರ ಗಾಡೀಲಿ ಬರೋರು ಫಸ್ಟು. ಅವರು ಆ ಟೈಮಲ್ಲಿ ತೊಗೊಂಡಿದ್ದು ಗಾಡಿ, ಆ ಗಾಡೀಲಿ ಬರೋರು. ಆ ಗಾಡಿ ನೋಡ್ಬಿಟ್ಟು ಅವರು ಬರಬೇಕಾದ್ರೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಸರ್. ಅವ್ರು ಜಿಮ್ಮಿಂದ ಆಚೆ ಹೋಗ್ಬೇಕಾದ್ರೆ ಆಗ್ಲೇ ಒಂದು 100-200 ಜನ ನಿಂತ್ಕೊಂಡ್ಬಿಡ್ತಾ ಇದ್ರು ಡೈಲಿ. ಅದು ಹೆಂಗೆ ಗೊತ್ತಾಗ್ತಾ ಇತ್ತು ಗೊತ್ತಿಲ್ಲ. ಫೋಟೋ ತೆಗೆಸ್ಕೊಳ್ಳೋಕ್ಕೆ ಮೊಬೈಲ್ ಇಲ್ಲ ಆಗಿನ ಕಾಲದಲ್ಲಿ. ಈ 113310 ಸೆಟ್ಗಳಲ್ಲಿ ಕ್ಯಾಮ್ರಾನೇ ಇಲ್ಲ. ಫೋಟೋಗ್ರಾಫರ್ಗಳನ್ನ ಕರ್ಕೊಂಡ್ಬಂದ್ಬಿಡೋರು. ಅವಾಗೆಲ್ಲ ಈ ಕೋಡಾಕ್ ಫೋಟೋ ತೊಳಸ್ಬಿಟ್ಟು ಅದನ್ನಾದರೂ ಇಟ್ಕೊಳ್ಳೋಣ ಅಂತ. ನಾನು ಸರ್ ನೀವು ಬರೋದು ಅದು ಹೆಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ, ಇಲ್ಲ ಕಾರು ಈಚೆ ನಿಂತಿರುತ್ತಲ್ಲ, ಸೊ ಕಾರ್ ನಂಬರ್ ನೋಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಜನಕ್ಕೆ ಗುರುತಿಡಿದು ಇದು ಮಾಡ್ತಾ ಇದ್ದಾರೆ. ಇಲ್ಲ ನಾನು ಕೆಲಸ ಮಾಡ್ತೀನಿ, ನಾನು ಈಗ ಬೆಳಗ್ಗೆ ಬರ್ತಾ ಇದ್ದೀನಲ್ಲ, ಇನ್ಮೇಲೆ ನಾನು ಸಾಯಂಕಾಲ ಬರ್ತೀನಿ ಬಿಡಿ ಅಂತ ಹೇಳಿ ಆಮೇಲೆ ಮತ್ತೆ ಸಾಯಂಕಾಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಆಮೇಲೆ ಸರ್ ಆ ಬೆಳಗ್ಗೆ ಯಾರಾದರೂ ಟ್ರೈನರ್ನ ಬೇರೆಯವ್ರನ್ನ ಹಾಕ್ಬಿಡಿ ಸರ್, ನಾನು ಸಾಯಂಕಾಲ ಮಾತ್ರ ನೋಡ್ಕೋತೀನಿ ಅಂತ. ಅಲ್ಲ ಓನರ್ ಅದಕ್ಕೆ ಕೇಳ್ತಾರೆ, ನೀವು ದರ್ಶನ್ ಸರ್ಗೋಸ್ಕರ ಜಿಮ್ಗೆ ಬಂದಿದ್ದೀರಾ ಅಥವಾ ಇಲ್ಲಿ ಜಿಮ್ ಹೇಳ್ಕೊಡಕ್ಕೆ ಬಂದಿದ್ದೀರಾ ಅಂದ್ರೆ ನಾನು ಅದಕ್ಕೆ ಕೇಳಿದೆ ಒಂದೇ ಮಾತು, ಸರ್ ನಾನು ಬಂದಿರೋದು ದರ್ಶನ್ ಸರ್ಗೋಸ್ಕರ ನಾನು ಸೇರ್ಕೊಂಡಿರೋದು. ಅವ್ರ ಕಂಡ್ರೆ ನನಗೆ ಅವತ್ತಿಂದ ಅಭಿಮಾನ ಪ್ರೀತಿ, ಹಂಗಾಗಿ ನಾನು ಬಂದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ನೋಡಪ್ಪ ನೀನು ಒಬ್ಬ ಹೀರೋ ಆಗಿ ಬೆಳಿಬೇಕು ಅಂತಿದೆಯಾ. ಯಾಕಂದರೆ ನಾನು ಬೆಳಗ್ಗೆ 4 ಅವರ್, ಸಾಯಂಕಾಲ 4 ಅವರ್ ಅಷ್ಟೇ ಮಾಡ್ತಾಯಿದ್ದೆ ಕೆಲಸ. ಈ ಮಧ್ಯ ಏನು ಗ್ಯಾಪ್ ಇದೆಯಲ್ಲ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗೆ ಫೋಟೋಗಳು ಎತ್ಕೊಂಡು ಹೋಗ್ತಾ ಇದ್ದೆ ಗಾಂಧಿನಗರಕ್ಕೆ. ಕಾನಿಷ್ಕ ಹೋಟ್ಲು ಮುಂದೆ ಹೋಗಿ ನಿಂತ್ಕೋತಾ ಇದ್ದೆ ಫೋಟೋಗಳು ಕೊಡೋಕ್ಕೆ. ಸೋಮವಾರ, ಮಂಗಳವಾರ, ಬುಧವಾರ ಕಾನಿಷ್ಕ ಹೋಟ್ಲು ಫಿಕ್ಸು ನಾನು. ಗುರುವಾರ, ಶುಕ್ರವಾರ, ಶನಿವಾರ ಕಂಠೀರವ ಸ್ಟುಡಿಯೋ. ಯಾಕಂದರೆ ಮುಹೂರ್ತಗಳೆಲ್ಲ ಅಲ್ಲೇ ಆಗೋದು, ಅಲ್ಲಿ ಫಿಕ್ಸ್ ಆಗಿಬಿಡ್ತಾ ಇದ್ದೆ. ಎಲ್ಲ ಡೈರೆಕ್ಟ್ರಿಗೂ ಫೋಟೋ ಕೊಟ್ಕೊಂಡು. ಸೊ ನನಗೆ ಏನಂತ ಹೇಳಿದ್ರೆ ಸರ್, ಈಗ ನೋಡಿ ನಾನು ತುಂಬ ಜನ ಅದನ್ನೇ ಹೇಳೋದು, ಈಗ ಇತ್ತೀಚೆಗೆ ಕೇಳ್ತಾ ಇರ್ತಾರೆ ನನಗೆ, ಗುರು ನೀನು ದರ್ಶನ್ ಸರ್ಗೆ ಏನು ಬಕೆಟ್ ಹಿಡಿತಾ ಇದೆಯಾ, ಅದಕ್ಕೆ ನೀನು ದರ್ಶನ್ ಸರ್ ಬಗ್ಗೆನೇ ಮಾತಾಡ್ತೀಯಾ ಅಂದರೆ. ನಾನು ಇನ್ನೊಂದೇನಂದರೆ ವೈಯಕ್ತಿಕವಾಗಿ ಅವರು ನಮ್ಮ ಸ್ನೇಹಿತರು ಸರ್. ಅವಾಗಿಂದನು ನಾನು ಜಿಮ್ ಟ್ರೈನರ್ ಅಂತ ಪಕ್ಕಕ್ಕೆ ಎತ್ತಿಟ್ಬಿಡಿ, ಸಿನಿಮಾ ಹೀರೋ ಅಂತ ಪಕ್ಕಕ್ಕೆ ಎತ್ತಿಟ್ಬಿಡಿ. ಅವ್ರಿಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ. ನಾನು 2ನೇ ಸಿನಿಮಾ ಆದಮೇಲೆ ದರ್ಶನ್ ಸರ್ಗೆ ನಾನು ಸಿನಿಮಾ ಮಾಡಿರೋದು ಅಂತ ಗೊತ್ತಾಗಿದ್ದು. ಫಸ್ಟ್ ಸಿನಿಮಾದಲ್ಲಿ ಗೊತ್ತಾಗೇ ಇಲ್ಲ. ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನೆಲ್ಲ ಹುಡುಗರಿಗೂ ಅದೇ ಹೇಳಿದ್ದು, ನೋಡಿ ಗುರು ನಾನು ಅವತ್ತಿಂದ ಅವ್ರ ಫ್ಯಾನು, ಅಭಿಮಾನ, ಹುಚ್ಚ ಅಭಿಮಾನ ನನಗೆ ದರ್ಶನ್ ಸರ್ ಅಂತ ಹೇಳಿದ್ರೆ. ಆಮೇಲೆ ಅವರು ತೋರಿಸುವಂಥ ಪ್ರೀತಿ, ಮಾತಾಡಿಸುವಂಥ ರೀತಿ, ಆಮೇಲೆ
ಹುಡುಗರಿಗೆ ಸಪೋರ್ಟ್ ಮಾಡೋ ಒಂದು ಒಂದು ಸಪೋರ್ಟಿವ್ ಆಗಿ ಮತ್ತು ಮೋಟಿವೇಶನ್ ಮಾಡ್ತಾರೆ ಸರ್. ಓಕೆ. ಅದಕ್ಕೆ ಮಾಡಿದ್ರೆ ಇವತ್ತು ವರ್ಕೌಟು ಮತ್ತು ಫುಡ್ ಎಲ್ಲ ಮೇಂಟೈನ್ ಮಾಡಿ ಹೊಟ್ಟೆ ಗಿಟ್ಟ ಎಲ್ಲ ಬರ್ಸ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಹೆಲ್ತ್ ಇಂಪಾರ್ಟೆಂಟು ಅಂತ ಅನ್ನೋರು. ಹ್ಞೂ ಸರ್ ಅಂತ ಹೇಳ್ತಾ ಇದ್ವಿ ನಾವು. ಅದಕ್ಕೆ ಇಲ್ಲ ಬನ್ನಿ ನೀವು ಫ್ರೀ ಮಾಡ್ಕೊಂಡು, ಆದರೆ ಏನು ಮಾಡ್ತೀರಾ ಮನೆಗೆ ಹೋದ್ಮೇಲೆ ಸರ್ ಬೆಳಗ್ಗೆ 5 ಗಂಟೆಗೆ ತೆಗ್ದಿರ್ತೀನಲ್ಲ ಜಿಮ್ಮು, ಆಮೇಲೆ ರೆಸ್ಟ್ ಮಾಡಬೇಕಲ್ಲ ಅಂತ ಹೇಳಿದೆ. ಓಕೆ ಅಲ್ಲ ನೀವು ಸಿನಿಮಾಗೆ ಟ್ರೈ ಮಾಡ್ಬೋದು, ಆರಾಮಾಗಿ ಒಳ್ಳೆ ಹೀರೋ ಥರ ಇದ್ದೀರಾ. ಹ್ಞೂ ಸರ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಬಟ್ ಇವತ್ತವರೆಗೂ ನಾನು ಯಾವತ್ತೂ ಚಾನ್ಸ್ ಕೇಳಿಲ್ಲ. ನಾನು ತುಂಬ ಜನಕ್ಕೆ ಅದನ್ನೇ ಹೇಳಿದೆ. ಈ ಒಂದಷ್ಟು ಜನ ಕೆಟ್ಟ ಕಮೆಂಟ್ಗಳು ಹಾಕಿದ್ರು, ಏನು ಗುರು ನೀನು ದರ್ಶನ್ ಸರ್ಗೆ ಬಕೆಟ್ ಹಿಡಿತಾ ಇದೆಯಾ, ಅಥವಾ ನೀನೇನು ದರ್ಶನ್ ಸರ್ಗೆ ನೀನು ಜಿಮ್ ಹೇಳ್ಕೊಟ್ಬಿಟ್ಟಿದ್ಯಾ, ಹಂಗಾರೆ ನಿನ್ನ ವಯಸ್ಸು ಎಷ್ಟಾಗಾದ್ರೆ, ಅವ್ರ ಏಜ್ ಏನು ನಿನ್ಗೆ ಏಜ್ ಏನೋ, ನೀನು ನೋಡಿದ್ರೆ ಒಳ್ಳೆ ಚೈಲ್ಡ್ ಇದ್ದಂಗೆ ಇದೆಯಾ, ಈ ಥರ ಎಲ್ಲ ಹೇಳಿದ್ರಲ್ಲ. ಏನಕ್ಕೆ ಅಂದರೆ ಪಾಪ ಅವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಏನಕ್ಕೆ ಅಂದರೆ ನಾನು ಯಾವಾಗಲೂ ತೆರೆ ಹಿಂದೆ ಇರ್ತಾ ಇದ್ದೆ. ಈಗ ಏನು ಮಾಡಿಬಿಟ್ಟಿದ್ದೀನಿ, ಬಾಗುರು ನಾನು ನೋಡೇ ಬಿಡೋಣ. ಈಗೆಲ್ಲ ಓಪನ್ ಅಪ್ ಆಗಿ ಈಗ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದರೆ ಸರ್, ಯಾವಾಗ ಜನಗಳು ಟಿ ವಿ ನೋಡೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಎಲ್ಲ ಇನ್ಸ್ಟಾಗ್ರಾಮ್ ಸರಿ ಏನಾಗ್ಬಿಟ್ಟಿದೆ, ಎಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬ್ಗಳೇ ನೋಡ್ತಾ ಇರೋದ್ರಿಂದ ಅದೇನು ಅನಿಸ್ಬಿಟ್ಟಿದೆ ಅಂದರೆ ಇರೋ ಫ್ಯಾಕ್ಟ್ ಇರೋದನ್ನೇ ಹೇಳೋಣ ರಿಯಲ್ ಆಗಿ. ಅದರಲ್ಲಿ ಏನು ತಪ್ಪು, ಏನಿಲ್ಲೇನು ಕಳ್ತನ ಮಾಡ್ತಿಲ್ಲ, ಮೋಸ ಮಾಡ್ತಿಲ್ಲ ಸರ್. ಅದರಲ್ಲಿ ಏನು ವಯಸ್ಸು ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪು. ಈಗ ಎಷ್ಟಿದೆ ಸರ್ ಏಜ್? ಸರ್ ನನಗೆ 42 ಸರ್. 42. ಈಗ ದರ್ಶನ್ ಸರ್ಗೆ ನನಗೆ ದರ್ಶನ್ ಸರ್ಗೆ 7 ವರ್ಷ ಡಿಫ್ರೆನ್ಸು ಸರ್ ಅಷ್ಟೇ. ಅವರು 70s, ನಾನು 80s. ಓಕೆ. 42 ಅಂದರೆ ಅವ್ರಿಗೆ ಎಷ್ಟು 49? ಹಾಂ ಸರ್, ಹೌದು. ಈಗ ಫೆಬ್ರವರಿ 16th ಬಂತು ಅಂತ ಹೇಳಿದ್ರೆ 50 ಆಗುತ್ತೆ ಸರ್. ಸೊ ಈ ರೀತಿ ಬಂದಿರೋದ್ರಿಂದ ನಾನು ಆ ಥರ ಇದ್ದಿದ್ರೆ ದರ್ಶನ್ ಸರ್ ಜೊತೆ ನಾನು ಒಡನಾಟ ಹಿಡ್ಕೊಂಡು ಅವರು ಜಿಮ್ಗೆಲ್ಲ ಬರ್ತಾಯಿದ್ರು, ಒಂದು ಫ್ರೆಂಡ್ಶಿಪ್ಪಲ್ಲಿ ಇರೋದ್ರಿಂದ ನಾನು ಅವ್ರು ಮಾಡೋ ಪಿಕ್ಚರಲ್ಲೆಲ್ಲ ಆ್ಯಕ್ಟ್ ಮಾಡಿಬಿಡ್ತಾ ಇದ್ದೆ. ಅವ್ರು ಆಲ್ಮೋಸ್ಟ್ ನೋಡಿ ಎಲ್ಲ ಸಿನಿಮಾಗಳಲ್ಲೂ ಫ್ರೆಂಡ್ಸ್ ಕ್ಯಾರೆಕ್ಟ್ರು ಇದ್ದೇ ಇರುತ್ತೆ. ಹೌದು. ಎಲ್ಲ ಪಿಕ್ಚರಲ್ಲೂ ಮಾಡಿಬಿಡ್ತಾ ಇದ್ದೆ ನಾನು ಹಂಗಿದ್ದಿದ್ರೆ. ಸೊ ನನಗೇನಂತ ಹೇಳಿದ್ರೆ, ನಾನು ಕಷ್ಟಪಟ್ಟು, ಇವ್ರು ಹೇಗೆ ದರ್ಶನ್ ಸರ್ ಕಷ್ಟಪಟ್ಟು ಇವತ್ತು ಬೆಳೆದಿದ್ದಾರೆ, ಸ್ವಂತ ಅವ್ರದ್ದೇ ಒಂದು ಬ್ರ್ಯಾಂಡ್ ಅಂತ ಮಾಡ್ಕೊಂಡಿದ್ದಾರೆ, ನಾನು ಆ ರೀತಿ ಬರಬೇಕು ಅನ್ನೋದು ನನಗೆ ಆಸೆ. ಇನ್ನೊಂದು ಅವ್ರದ್ದು ಗುಣ ಏನಂದರೆ, ಸುಮ್ಮನೆ ಜೊತೆ ಇದ್ದಾನೆ ಅಂತ ಎಲ್ಲ ಸಪೋರ್ಟ್ ಮಾಡಲ್ಲ. ಟ್ಯಾಲೆಂಟ್ ಇದೆಯಾ ಮಾಡ್ತಾರೆ. ಸ್ವಂತ ಅಕ್ಕನ ಮಗನ ತೆಗೆದವರು ಅವರು.